ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ, ಪ್ರತಿದಿನ ನಮ್ಮ ಒಂದು ಕ್ಲಾಸಸ್ಸಲ್ಲಿ ದಿನವೂ ಕೂಡ ಅರೌಂಡ್ 50 ಕ್ವಶನ್ಸನ್ನು GK ಕ್ವಶನ್ಸನ್ನು ನಾವೇನು ಮಾಡ್ತಿದ್ದೇವೆ, ಪ್ರತಿದಿನ ನಾವು ಮಾಡ್ತಾ ಹೋಗ್ತಿದ್ದೇವೆ. ನಿಮಗೆ ಯಾರಿಗೆ ಯೂಸ್ ಆಗಲಿ ಅಂತ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಯೂಸ್ ಆಗೋ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ. ಭಾರತದ ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥವ್ಯವಸ್ಥೆ, ಪರಿಸರ ಈ ಎಲ್ಲ ಟಾಪಿಕ್ಗಳು ಇಲ್ಲಿ ಸೇರಿಕೊಂಡು ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಅದಕ್ಕಾಗಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2026ರಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖ ಒಂದು ಪ್ರಶ್ನೆಗಳಿಗೆ ನಿಮಗೆ ಕ್ವಶನ್ಸ್ಗಳಿಗೆ ಆನ್ಸರನ್ನು ನಮ್ಮ ಒಂದು ಕಡೆಯಿಂದ ಕೊಡುವಂತಹ ಒಂದು ಪ್ರಯತ್ನ. ಓಕೆನಾ? ನಿಮ್ಮ ಒಂದು ಸಕ್ಸಸ್ಗೆ ನಮ್ಮ ಒಂದು ಸಣ್ಣ ಒಂದು ಏನು ಕೆಲಸ ಅಂತ ಹೇಳ್ಬೋದು. ಈಗ ಡೈರೆಕ್ಟಾಗಿ ನಮ್ಮ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಅಂದರೆ ಇದೇ ರೀತಿ ನಿಮಗೆ ಎಕ್ಸಾಮ್ ಆಗೋವರೆಗೂ, ಆಗಸ್ಟ್ 8ನೇ ತಾರೀಕಿನ ಒಂದು ಎಕ್ಸಾಮ್ ಆಗೋವರೆಗೂ ಕೂಡ ಪ್ರತಿದಿನ 50 GK ಕ್ವಶನ್ಸ್ ಬರ್ತವೆ. ಎಲ್ಲರೂ ಕೂಡ ಆ ಒಂದು GK ಕ್ವಶನ್ಸ್ಗೆ ಎಷ್ಟೆಷ್ಟು ಆನ್ಸರ್ ಮಾಡ್ತೀರಾ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡ್ಕೊಳ್ತಾ ತಿಳಿಸಿ. ಪಕ್ಕ ನಾನೇನು ತರಗತಿಗಳನ್ನು ಮಾಡ್ತಿದ್ದೇನೆ ಇದರಿಂದ ಪಕ್ಕ ನಿಮಗೆ ಅರೌಂಡ್ 10 to 20 ಕ್ವಶನ್ಸ್ ಡೈರೆಕ್ಟ್ ಹಿಟ್ ಆಗ್ತವೆ, ಸೇಮ್ ಕ್ವಶನ್ಸ್ ಬರ್ತವೆ. ಯಾಕೆ ಅಂತ ಅಂದರೆ ಸೋರ್ಸ್ ಅಂಥದ್ದು ನಾನು ಯೂಸ್ ಮಾಡ್ತಿದ್ದೇನೆ. ಅದಕ್ಕಾಗಿ ಯಾಕೆ ಅಂತ ಅಂದರೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದುಕೊಂಡು ಎಕ್ಸಾಮ್ ವೇದ ಎಂಬತಕ್ಕಂಥ ವೆಬ್ಸೈಟ್ನಿಂದ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದು ನಿಮಗೆ ಕೊಡುವಂತಹ ಒಂದು ಪ್ರಯತ್ನ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತ ಅಂದರೆ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾನು ಸತ್ಯವನ್ನು ಮಾತ್ರ ಹೇಳುತ್ತೇನೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ಸನ್ನು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವರು, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತದ ಸ್ವಾತಂತ್ರ್ಯ ಚಳುವಳಿ ನೋಡಿ, ಭಾರತದ ಸ್ವಾತಂತ್ರ್ಯ ಚಳುವಳಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದೊಂದು ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಕ್ವಶನ್ಸ್ ಹಿಟ್ಟಾಗ್ತವೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಗಾಂಧಿಯುಗ ಈ ಒಂದು ಟಾಪಿಕ್ ಏನಿದೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಇದು 1915ರಿಂದ 1917ರವರೆಗೆ ಈ ಒಂದು ಗಾಂಧಿಯುಗ ಏನು ಶುರು ಆಗುತ್ತೆ, 16ರಿಂದ ಅಥವಾ 15ರಿಂದ ಅಂತ ಅಂದ್ಕೊಳ್ಳಿ. ಈ ಒಂದು ಗಾಂಧಿಯುಗ ಏನು ಶುರು ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಅದೇ ರೀತಿ ಇಲ್ಲೇನು ಕೇಳಿದರೆ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾನು ಸತ್ಯವನ್ನು ಮಾತ್ರ ಹೇಳುತ್ತೇನೆ ಎಂದು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಾರೆ, ಮಹಾತ್ಮ ಗಾಂಧೀಜಿಯವರು. ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್, ನೇತಾಜಿಯವರು ಏನಪ್ಪ ಹೇಳ್ತಾರೆ ಅಂತ, ನೀವು ನನಗೆ ರಕ್ತ ಕೊಡಲಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ. ಅದೇ ತೀವ್ರಗಾಮಿಗಳು ಯಾರ್ಯಾರು ಅಂತ ಕೇಳ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರ್ ತಿಲಕ್ ಮತ್ತು ಇಲ್ಲಿ ಬಿಪಿನ್ ಚಂದ್ರಪಾಲ್ ಎಂಬತಕ್ಕಂಥವರು, ಇವರು ಮೂವರು ಕೂಡ ಇಲ್ಲಿ ತೀವ್ರಗಾಮಿಗಳು ಅಂತ ಇಲ್ಲಿ ಹೆಸರನ್ನು ತೆಗೆದುಕೊಳ್ತಾರೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಯಾರಪ್ಪ ಶುರು ಮಾಡ್ತಾರೆ ಅಂತಂದರೆ ಬಾಲಗಂಗಾಧರ್ ತಿಲಕ್ ಅವರು ಶುರು ಮಾಡ್ತಾರೆ 1916ರಲ್ಲಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ವಾತಂತ್ರ್ಯ ಚಳುವಳಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಕ್ವಶನ್ಸ್ ಬರ್ತವೆ. ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟು. ಭಾರತದ ಪ್ರಪ್ರಥಮ ಇಲ್ಲಿ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ಜವಾಹರಲಾಲ್ ನೆಹರು. ಇವರು ಪ್ರಪ್ರಥಮ ಪ್ರಧಾನಮಂತ್ರಿ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ಅತ್ಯಂತ ಹೆಚ್ಚು ಕಾಲ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಕೆಲಸವನ್ನು ಅಥವಾ ಇಲ್ಲಿ ಅವರ ಒಂದು ವರ್ಕನ್ನು ಸಲ್ಲಿಸಿದ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ನರೇಂದ್ರ ಮೋದಿಯವರು. ಬಟ್ ಇಲ್ಲಿ ಅತ್ಯಂತ ಅಧಿಕ ಕಾಲ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಜವಾಹರಲಾಲ್ ನೆಹರು ಅವರೇ ಆಗಿರ್ತಾರೆ. ಓನ್ಲಿ ಎಲೆಕ್ಟೆಡ್ ಅಂತ ಕೇಳಿದೆ. ಓನ್ಲಿ ಏನಪ್ಪ ಅಂತ ಅಂದರೆ ಎಲೆಕ್ಟೆಡ್ ಅಂತ ಅಂದರೆ ಏನು, ನಾವೇನಾದರೂ ಸೆಲೆಕ್ಟ್ ಮಾಡಿದರೆ, ನಾವೇನಾದರೂ ವೋಟ್ ಮುಖಾಂತರ ಸೆಲೆಕ್ಟ್ ಮಾಡಿದರೆ ಅದು ನರೇಂದ್ರ ಮೋದಿಯವರು. ಮತ್ತು ತುಂಬ ದಿನ ಅಂದರೆ ಅತ್ಯಂತ ಹೆಚ್ಚು ಕಾಲ ಯಾರಪ್ಪ ಮಾಡಿದವರು ಅಂತಂದರೆ ಇನ್ನೂ ಕೂಡ ಜವಾಹರಲಾಲ್ ನೆಹರು ಅವರೇ. ಓಕೆನಾ? ಅದು ಗೊತ್ತಿರಲಿ. ಈಗ ಮುಂದಿನ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಡಿ ದೇವರಾಜ ಅರಸ್, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ಕರ್ನಾಟಕದ ಏಕೀಕರಣ ಸಂದರ್ಭ, ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು, ಯಾವಾಗಪ್ಪ ನಮ್ಮ ಒಂದು ಕರ್ನಾಟಕ ಏಕೀಕರಣ ಆಗಿದ್ದು 1956. ಯಾವುದಪ್ಪ ಅಂತಂದರೆ ನವಂಬರ್
1ನೇ ತಾರೀಕಿನಂದು ಏನಾಗುತ್ತೆ, ಫಜಲ್ ಅಲಿ ಕಮಿಷನ್ನಿಂದ ನಮ್ಮ ಒಂದು ಏನಾಗುತ್ತಪ್ಪ ಅಂತಾನೆ ಕರ್ನಾಟಕ ಏಕೀಕರಣ ಆಗುತ್ತೆ. ಈ ಒಂದು ಕರ್ನಾಟಕ ಏಕೀಕರಣ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾರಪ್ಪ ಅಂತಂದರೆ ಎಸ್ ನಿಜಲಿಂಗಪ್ಪನವರು. ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. 1956ರಲ್ಲಿ ಈ ಒಂದು ಎಸ್ ನಿಜಲಿಂಗಪ್ಪನವರು ಏನಪ್ಪ ಅಂತಂದರೆ CM ಆಗಿದ್ದರು. ಈ ಒಂದು ಸಂದರ್ಭದಲ್ಲಿ ಏಕೀಕರಣ ಆಗುತ್ತೆ, ಕರ್ನಾಟಕ ಏಕೀಕರಣ 1956ರಲ್ಲಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ, ಓಕೆನಾ. ಈಗ ಡೈರೆಕ್ಟಾಗಿ 3ನೇ ಪ್ರಶ್ನೆ ನೋಡಿ, ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು. ಭಾರತದ ಒಂದು ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂತಾರೆ ಪಿಂಗಾಳಿ ವೆಂಕಯ್ಯನವರು. ಇದನ್ನು ಒಂದು ಭಾರತದ ಧ್ವಜ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗಪ್ಪ ಅಂತಂದರೆ 22 ಜುಲೈ 1947ರಂದು ಅಡಾಪ್ಟನ್ನು ಮಾಡ್ಕೊಳ್ತೇವೆ. ಇದು ಕೂಡ ಪ್ರಶ್ನೆ ಕೇಳಿದರೆ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇದುವರೆಗೂ ಆಗಿರ್ತಕ್ಕಂಥ ಒಂದು ನಮ್ಮ ತರಗತಿಗಳ PDF ಏನಾದರೂ ಬೇಕು ಅಂತ ಅಂದರೆ, ಮತ್ತು ಇಲ್ಲಿ ನಮ್ಮ ಒಂದು ಸಂಪೂರ್ಣ GK ಏನು ಕೋರ್ಸ್ ಇದೆ, ನಿಮಗೆ ಥಿಯರಿ ನೋಟ್ಸ್ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನಪ್ಪ ಅಂತಾರೆ 501 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ ಬ್ಯಾಚ್ಗೆ ನೀವು ಎನ್ರೋಲ್ ಮಾಡ್ಕೋಬೋದು. ನಿಮಗೆ PDF ರೂಪದಲ್ಲಿ ಸಂಪೂರ್ಣವಾಗಿ ಬ್ಯಾಚ್ ಸಿಗುತ್ತೆ. ಇದರಲ್ಲಿ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಎಲ್ಲ ಟಾಪಿಕ್ ಇರ್ತವೆ. ಜೊತೆಗೆ ಈ ಕರೆಂಟ್ ಅಫೇರ್ಸನ್ನು ಕೂಡ ನಾವೇನು ಮಾಡಿದ್ದೇವೆ, ಪ್ರೊವೈಡ್ ಮಾಡಿದ್ದೇವೆ. 6 ಮಂತ್ ಕರೆಂಟ್ ಅಫೇರ್ಸ್ ಇರುತ್ತೆ, ಎಲ್ಲರೂ ಕೂಡ ನೋಡ್ಕೋಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರನ್ನು ನೀವು ಯೂಸ್ ಮಾಡಿಕೊಂಡು 501 ರೂಪಾಯಿಗಳನ್ನು ಸೆಂಡ್ ಮಾಡಿ ಈ ಸ್ಕ್ರೀನ್ಶಾಟನ್ನು udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಬೇಕು. ಒಂದ್ಸಲಿ ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ, ನಾನು ಇಮೇಲನ್ನು ನಾನು ನಿಮಗೆ ತೋರಿಸ್ತೇನೆ, ಓಕೆನಾ. ಸ್ಕ್ರೀನ್ಶಾಟ್ ತಗೊಂಡಿರಿ ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ, ಇಲ್ಲಿ udyogjeevan12@gmail.com ಅಂತ ಇಮೇಲ್ ವಿಳಾಸ ಇದೆ ನೋಡಿ. ಇದಕ್ಕೆ ನೀವು ಏನಪ್ಪ ಮಾಡಿ ಅಂತ ಅಂದರೆ ಪೇಮೆಂಟ್ ಆಗಿರೋ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು PDF ಕಳಿಸ್ತೇವೆ, ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಪ್ರಶ್ನೆ. ಹಂಪಿ ಎಂಬತಕ್ಕಂಥದ್ದು ಯಾವ ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಚಾಲುಕ್ಯರ ರಾಜಧಾನಿ ಅಂತ ಕೇಳ್ತಾರೆ, ಬಾದಾಮಿ. ರಾಷ್ಟ್ರಕೂಟದ ರಾಜಧಾನಿ ಅಂತ ಕೇಳ್ತಾರೆ, ಮಾನ್ಯಖೇಟ. ವಿಜಯನಗರದ ರಾಜಧಾನಿ ಕೇಳ್ತಾರೆ, ಹಂಪಿ, ಓಕೆನಾ. ಹೊಯ್ಸಳರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ, ದ್ವಾರಸಮುದ್ರ. ಇವು 4 ಕೂಡ ಇಂಪಾರ್ಟೆಂಟು, ಪ್ರಶ್ನೆ ಬರ್ಬೋದು. ಇಲ್ಲಿ ವಿಜಯನಗರ ಇಸ್ ದ ರೈಟ್ ಆನ್ಸರ್, ಆಪ್ಷನ್ C ಸರಿಯಾದ ಉತ್ತರ ಆಗಿದೆ, ಓಕೆನಾ. ಭಾರತದಲ್ಲಿ ಇಸ್ಲಾಂ ಧರ್ಮದ ಆಗಮನ ಯಾವ ಮಾರ್ಗದ ಮೂಲಕ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಇಸ್ಲಾಂ ಧರ್ಮದ ಆಗಮನ, ಇಸ್ಲಾಂ ಧರ್ಮ ಯಾವ ರೀತಿ ಬಂದರು ನಮ್ಮ ಒಂದು ಭಾರತಕ್ಕೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅರಬ್ ವ್ಯಾಪಾರಿಗಳು, ಮುಸ್ಲಿಂ ಆಕ್ರಮಣಕಾರರು, ಸೂಫಿ ಸಂತರು, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಏನು ಇದಕ್ಕೆ ಸರಿಯಾದ ಉತ್ತರ? ಇಸ್ಲಾಂ ಧರ್ಮ ನಮ್ಮ ಒಂದು ಭಾರತಕ್ಕೆ ಆಗಮ ಆಗಿದ್ದು ಯಾವಾಗ, ಹೇಗೆ ಆಯಿತು, ಹೇಗೆ ನಮ್ಮ ಒಂದು ಭಾರತದಲ್ಲಿ ಇಸ್ಲಾಂ ಎಂಬತಕ್ಕಂಥ ಧರ್ಮ ಬಂತು ಅಂತ ಅಂದರೆ ಅರಬ್ ವ್ಯಾಪಾರಿಗಳು ಬರ್ತಾರೆ. ಯಾವಾಗಪ್ಪ ಅಂತ ಅಂದರೆ 711ನೇ ಒಂದು ಇಸವಿಯಲ್ಲಿ ಏನಪ್ಪ ಅಂತಾರೆ, ಅರಬ್ಬರ ಒಂದು ಏನು ಶಿಪ್ ಇರುತ್ತೆ, ಅದನ್ನು ನಮ್ಮ ಒಂದು ಸಿಂಧ್ ಪ್ರಾಂತ್ಯವನ್ನು ಆಳ್ತಾ ಇರ್ತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾನೆ, ಅದನ್ನು ಕೊಳ್ಳೆ ಹೊಡಿತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ರಾಜರುಗಳು ಇಲ್ಲಿ ಅಟ್ಯಾಕನ್ನು ಮಾಡ್ತಾರೆ. ಅದು ಕೂಡ ತುಂಬ ಇಂಪಾರ್ಟೆಂಟ್, ಓಕೆನಾ. ದಾಹಿರ್ ಎಂಬತಕ್ಕಂಥವನು ದಾಹಿರ್ ಕದನ ಅಥವಾ ಈ ಒಂದು ಕದನವನ್ನು ಒಂದು ಕದನ ಅಂತ ಕರೀತಾರೆ. 711 ಈಗ ನೆನಪಾಗ್ತಾ ಇಲ್ಲ, ಮುಂದೆ ಹೇಳ್ತೇನೆ, ಓಕೆನಾ. ಈ ಒಂದು ಅರಬ್ ವ್ಯಾಪಾರಿಗಳು ಕೂಡ ಬರ್ತಾರೆ, ಮುಸ್ಲಿಂ ಆಕ್ರಮಣಕಾರರು ಕೂಡ ಬರ್ತಾರೆ. ಯಾಕಪ್ಪ ಅಂತಾನೆ ಶಿಪ್ ಶ್ರೀಲಂಕಾದಿಂದ ಏನು ಅರಬ್ ಕಡೆ ಹೋಗ್ತಾ ಇದ್ದು ಅದನ್ನು ಸಿಂಧರ ರಾಜ ಏನಪ್ಪ ಅಂತಾನೆ ಅಟ್ಯಾಕ್ ಮಾಡ್ದ. ಆ ಒಂದು ಸಂದರ್ಭದಲ್ಲಿ ಅರಬ್ಬರ ಒಂದು ರಾಜ ಏನು ಮಾಡ್ತಾನೆ, ಭಾರತಕ್ಕೆ ಆಕ್ರಮಣ ಮಾಡ್ತಾನೆ, ಅದು ಕೂಡ ಗೊತ್ತಿರಬೇಕು. ಸೂಫಿ ಸಂತರುಗಳು ಕೂಡ ಏನು ಅಂತಂದರೆ ಅರಬ್ ಏನು ಆಕ್ರಮಣ ಆದ ಸಂದರ್ಭದಲ್ಲಿ ಸೂಫಿ ಸಂತರನ್ನು ಅವನು ಬಿಟ್ಟು ಹೋಗ್ತಾನೆ. ಆ ಒಂದು ಸೂಫಿ ಸಂತರುಗಳು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಸ್ಲಾಂ ಧರ್ಮದ ಒಂದು ಆಗಮನಕ್ಕೆ ಈ ಒಂದು 3 ಕೂಡ ಕಾರಣ. ಆಪ್ಷನ್ D ಇಸ್ ದ ರೈಟ್ ಆನ್ಸರ್, ಓಕೆನಾ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಇದೆ, ಕರ್ನಾಟಕದ ಅತಿ ಉದ್ದವಾದ ಕಡಲ ತೀರ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್. ನೋಡಿ, ಕರ್ನಾಟಕದ ಅತಿ ಉದ್ದವಾದ ಕಡಲ ತೀರ ಯಾವುದು? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗೋಕರ್ಣ ಅಂತೂ ಅಲ್ಲ, ಯಾಕಂದರೆ ಇದು ಜಿಲ್ಲೆ ಅಲ್ಲ, ಓಕೆನಾ. ಆಪ್ಷನ್ D ಅಂತೂ ಬರಲ್ಲ. ನೋಡಿ, ನೆಕ್ಸ್ಟ್ ಇಲ್ಲಿ ಉಡುಪಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೊನೆಯಲ್ಲಿ ಸ್ವಲ್ಪ ಇರ್ತಕ್ಕಂಥದ್ದು ಉಡುಪಿ, ಅದಕ್ಕಾಗಿ ಅದು ಕೂಡ ಬರಲ್ಲ. ಅತಿ ಉದ್ದವಾದಂತ ಕೇಳಿದರೆ. ಆಮೇಲೆ ಅದರ ಮೇಲೆ ಸ್ವಲ್ಪ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ, ಅದು ಕೂಡ ಬರಲ್ಲ. ನೆಕ್ಸ್ಟ್ ಅದರ ಮೇಲೆ ಇರ್ತಕ್ಕಂಥದ್ದು ಉತ್ತರ ಕನ್ನಡ ಏನಿದೆ ಅದು ಅತಿ ಹೆಚ್ಚು ಏನಪ್ಪ ಅಂತ ಅಂದರೆ ಕಡಲ ತೀರ ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಆಗಿದೆ. ಉತ್ತರ ಕನ್ನಡ ಇಸ್ ದ ರೈಟ್ ಆನ್ಸರ್, ಆಪ್ಷನ್ C ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ.
ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದು ಅಂತ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಯಾವುದಪ್ಪ ಅಂತಂದರೆ ಸಿಕ್ಕಿಂ, ತ್ರಿಪುರಾ, ಗೋವಾ ಮತ್ತು ಮಿಜೋರಾಂ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಪ್ಷನ್ ಸಿ ಗೋವಾ ಎಂಬತಕ್ಕಂಥದ್ದು ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಅಂತ ಇಲ್ಲಿ ಕರೆದುಕೊಳ್ಳಲಾಗುತ್ತೆ. ಓಕೆನಾ, ತುಂಬ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾವೇರಿ ನದಿಯು ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕಾವೇರಿ ನದಿಯು ಯಾವ ಸಮುದ್ರವನ್ನು ಸೇರುತ್ತೆ ಅಂತ ಕೇಳಿದರೆ ತುಂಬ ಈಸಿ, ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದು ತಲಕಾವೇರಿಯಲ್ಲಿ ಹುಟ್ಟಿ ಏನಪ್ಪ ಅಂತಂದರೆ ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ತಕ್ಕಂಥ ನದಿ ಆಗಿದೆ. ಭಾರತದಲ್ಲಿ ಅತಿ ಎತ್ತರದ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಮುದ್ರ ಮಟ್ಟದಿಂದ ಅಂತ. ಭಾರತದಲ್ಲಿ ಪ್ರೆಸೆಂಟಾಗಿ ಕಾಂಚನಜುಂಗ ಎಂಬತಕ್ಕಂಥದ್ದು ಅತ್ಯಂತ ಎತ್ತರದ ಸ್ಥಳ. ಬಟ್ ಇಲ್ಲಿ ನಮ್ಮ ಒಂದು ಭಾರತದ ಒಂದು K2 ಮತ್ತು ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಕರಿತೇವೆ. ಇದು ಪಾಕ್ ಅಕ್ಯುಪೈಡ್ ಕಾಶ್ಮೀರ್ POK ರೀಜನಲ್ಲಿ ಇದೆ. ಓಕೆನಾ, ಅದೇನಾದರೂ ನಮ್ಮ ಒಂದು ಭಾರತಕ್ಕೆ ಬಂತು ಅಂತ ಅಂದರೆ ಪಕ್ಕ K2 ಇಸ್ ದ ಗಾಡ್ವಿನ್ ಆಸ್ಟಿನ್ ಇಸ್ ದ ಅತ್ಯಂತ ಎತ್ತರದ ಸ್ಥಳ. ಬಟ್ ಈಗ ಪ್ರೆಸೆಂಟಾಗಿ ಸಿಕ್ಕಿಮಲ್ಲಿ ಇರ್ತಕ್ಕಂಥ ಒಂದು ಕಾಂಚನಜಂಗ ಎಂಬತಕ್ಕಂಥದ್ದು ಏನಿದೆ ಅದು ಅತ್ಯಂತ ಎತ್ತರದ ಸ್ಥಳ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಬರಗಾಲ ಪೀಡಿತ ಜಿಲ್ಲೆಗಳನ್ನು ಗುರುತಿಸುವ ಯೋಜನೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕಾವೇರಿ ಯೋಜನೆ, ಸುವರ್ಣ ಯೋಜನೆ, ಕರ್ನಾಟಕ ಬರಗಾಲ ಯೋಜನೆ, ಹಸಿರು ಯೋಜನೆ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಅವರೇ ಹೇಳಿಬಿಟ್ಟಿದ್ದಾರೆ ಬರಗಾಲ ಯೋಜನೆ ಅಂತ. ಕರ್ನಾಟಕದ ಬರಗಾಲ ಯೋಜನೆ ಅಂತ ಬರಗಾಲ ಪೀಡಿತ ಜಿಲ್ಲೆಗಳನ್ನು ಏನು ಮಾಡುತ್ತೆ, ಗುರುತು ಮಾಡ್ತದೆ. ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನದ 370ನೇ ಪ್ರಾವಧಿ ಅಥವಾ ಆರ್ಟಿಕಲ್ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ತುಂಬ ಈಸಿ, ಯಾಕೆ ಅಂತಂದರೆ 2019ರಲ್ಲಿ ಈ ಒಂದು 370ನೇ ವಿಧಿ ಏನಿದೆ ಇದನ್ನು ಏನು ಮಾಡಿದರು, ರದ್ದು ಮಾಡಿದರು. ಇದು ಎಲ್ಲಿತ್ತಪ್ಪ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡತಕ್ಕಂಥ ಒಂದು ವಿಧಿಯಾಗಿತ್ತು. ಹಾಗಾಗಿ ಇದನ್ನೇನು ಮಾಡಿದರು, ಕ್ಯಾನ್ಸಲ್ ಮಾಡಿದರು. ಮತ್ತು ಇಲ್ಲಿ ನಮ್ಮ ಒಂದು ಕರ್ನಾಟಕಕ್ಕೆ ಯಾವ ಒಂದು ವಿಧಿಯಿಂದ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. 371J ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಪ್ರಾವಧಾನವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ. ರಾಜ್ಯಾಂಗದ 373ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದು ಸಂಬಂಧ ಹೊಂದಿದೆ. 73rd ಅಮೆಂಡ್ಮೆಂಟ್ ಅಂತ ಕೇಳ್ತಾರೆ. ಯಾವುದಪ್ಪ ಅಂತಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ. ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಮುಖ್ಯ ಆಯುಕ್ತ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಾತಿಯನ್ನು ಯಾರು ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ. ಯಾಕೆ ಅಂತ ಇತ್ತೀಚೆಗೆ ನ್ಯೂಸಲ್ಲಿದೆ ಚೀಫ್ ಎಲೆಕ್ಷನ್ ಕಮಿಷನ್ ಎಂಬತಕ್ಕಂಥದ್ದು. ಇದನ್ನು ಯಾರಪ್ಪ ನೇಮಕವನ್ನು ಮಾಡ್ತಾರೆ ಅಂತ ಅಂದರೆ ರಾಷ್ಟ್ರಪತಿಯವರು ನೇಮಕವನ್ನು ಮಾಡ್ತಾರೆ ಚೀಫ್ ಎಲೆಕ್ಷನ್ ಕಮಿಷನರನ್ನು. ಬಟ್ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥವ್ರು ಯಾರು? ಜ್ಞಾನೇಶ್ ಕುಮಾರ್ ಎಂಬತಕ್ಕಂಥವ್ರು ಏನಿದ್ದಾರೆ ಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್, ಭಾರತದ ಮುಖ್ಯ ಆಯುಕ್ತರು ಅಂತ ಇಲ್ಲಿ ಅಂದರೆ ನೇಮಕಾತಿ ಆಯುಕ್ತರ ಅಂತ ಅಂದರೆ ಎಲೆಕ್ಷನ್ ಕಮಿಷನರ್ನ ಒಂದು ನೇಮಕಾತಿ ಅಂತ ಇಲ್ಲಿ ಕರೀತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ರಾಷ್ಟ್ರಪತಿಯವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಯಾವ ಸಮಿತಿ ಶಿಫಾರಸನ್ನು ಮಾಡುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಯಾವುದಪ್ಪ ಶಿಫಾರಸು ಮಾಡುತ್ತೆ ಅಂತ ಅಂದರೆ ಕೊಲಿಜಿಯಂ ಸಿಸ್ಟಮ್ ಅಂತ ಮಾಡ್ತಾರೆ. ಬಟ್ ಇದನ್ನು 2014ರಲ್ಲಿ ಒಂದು ಕೊಲಿಜಿಯಂ ಸಿಸ್ಟಮ್ ತೆಗೆದು NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ ತೆಗೆದುಕೊಂಡು ಬಂದರು. ಬಟ್ ಅದನ್ನು ಏನು ಮಾಡಿದ್ರಪ್ಪ ಅಂತ ಅಂದರೆ ಸುಪ್ರೀಂ ಕೋರ್ಟ್ನೇ ಏನು ಮಾಡಿತ್ತು ಅಂತಂದರೆ ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತು. ನೀವು ಬೇಸಿಕ್ ಸ್ಟ್ರಕ್ಚರನ್ನು ಚೇಂಜ್ ಮಾಡ್ತಾ ಇದ್ದೀರಾ, ಜುಡಿಷಿಯನ್ನ ಎಕ್ಸಿಕ್ಯೂಟಿವಿಂದ ದೂರ ಇಡ್ರಿ ಅಂತ ಹೇಳಿ NJAC ಅಂತ ಕ್ಯಾನ್ಸಲ್ ಮಾಡಿ ಮತ್ತೆ ಇಲ್ಲಿ ಕೊಲಿಜಿಯಂ ಸಿಸ್ಟಮನ್ನು ತೆಗೆದುಕೊಂಡು ಬಂದಿದೆ. ಇದರ ಮುಖಾಂತರ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಜಡ್ಜಸ್ ಆಫ್ ದ ಹೈಕೋರ್ಟ್ ಎಲ್ಲರೂ ಕೂಡ ಇಲ್ಲಿ ಅಪಾಯಿಂಟ್ ಆಗ್ತಾರೆ. ಯಾವ ಸಿಸ್ಟಮಿಂದ? ಕೊಲಿಜಿಯಂ ಎಂಬತಕ್ಕಂಥ ಪದ್ಧತಿಯಿಂದ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಎಂಬತಕ್ಕಂಥ ಪದವು ಯಾವ ಭಾಗದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಾಮಾಜಿಕ ನ್ಯಾಯ ಎಂಬತಕ್ಕಂಥದ್ದು ಎಲ್ಲಿದೆ ಅಂತ ನೋಡಿ. ತುಂಬ ಈಸಿ ಪ್ರಶ್ನೆ ಇದು. ಸಾಮಾಜಿಕ ನ್ಯಾಯ ಎಂಬತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ಕಂಡುಬರುತ್ತೆ, ಪ್ರಿಯಾಂಬಲಲ್ಲಿ ಇದು ಕಂಡುಬರುತ್ತೆ. ಅದಕ್ಕಾಗಿ ತುಂಬ ಈಸಿ, ಪ್ರಸ್ತಾವನೆ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಬಡತನ ನಿರ್ಣಯಕ್ಕೆ ಬಳಸುವ ಮಾನದಂಡ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತೆಂಡೂಲ್ಕರ್ ಸಮಿತಿ, ರಂಗರಾಜನ್ ಸಮಿತಿ, ಲಕ್ಷ್ಮಯ್ಯ ಸಮಿತಿ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಬಡತನ ನಿರ್ಣಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿ ಯಾವುದು ಅಂತ ನೋಡಿ. ತೆಂಡೂಲ್ಕರ್ ಸಮಿತಿಯು ಕೂಡ ಹೌದು, ರಂಗರಾಜನ್ ಸಮಿತಿ ಕೂಡ ಹೌದು, ಲಕ್ಷ್ಮಯ್ಯ ಸಮಿತಿ ಕೂಡ ಹೌದು. ಬಟ್ ಇಲ್ಲಿ ಮೇಲಿನ ಎಲ್ಲ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಬಟ್ ಈಗ ಪ್ರೆಸೆಂಟಾಗಿ ನಮ್ಮ ಒಂದು ಭಾರತದಲ್ಲಿ ತೆಂಡೂಲ್ಕರ್ ಸಮಿತಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. PM ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಎಷ್ಟು ಸಹಾಯಧನ ನೀಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ 6,000 ಅಂತ. ಬಟ್ ಕರ್ನಾಟಕ ಸರ್ಕಾರ ಇನ್ನೂ ಕೂಡ 4,000 ಹೆಚ್ಚಿಗೆ ಕೊಡ್ತಿದ್ವಿ ಅಂತ ಇಲ್ಲಿ ಹಿಂದಿನ ಒಂದು ಸರ್ಕಾರ ಹೇಳಿತ್ತು. ಬಟ್ ಈಗ ಅದನ್ನು ಕೊಡ್ತಾ ಇಲ್ಲ. ಭಾರತ ಸರ್ಕಾರದಿಂದ PM ಕಿಸಾನ್ ಯೋಜನೆ ಅಡಿಯಲ್ಲಿ 6,000 ವರ್ಷಕ್ಕೆ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಬಟ್ ಯಾವ ರೈತರಿಗೆ ಕೊಡ್ತಾ ಇದ್ದಾರೆ ಇದನ್ನು? ಲಾರ್ಜ್ ಫಾರ್ಮರ್ಸ್ಗೆ ಅಲ್ಲ, ಓನ್ಲಿ ಸ್ಮಾಲ್ ಆ್ಯಂಡ್ ಮೀಡಿಯಮ್.
ಮಾರ್ಜಿನಲ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್, ಮಾರ್ಜಿನಲ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್ಗೆ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಇದು ಕೂಡ ಗೊತ್ತಿರಬೇಕು ನಿಮಗೆ. ಭಾರತದಲ್ಲಿ GDPಯಲ್ಲಿ ಕೃಷಿ ವಲಯದ ಪಾಲು ಎಷ್ಟು ಅಂತ ಕೊಟ್ಟಿದ್ದಾರೆ. 2023-24 ಅಂದಾಜಿನ ಪ್ರಕಾರ ಕೃಷಿ ವಲಯದ GDP ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟಪ್ಪ ಅಂತಂದರೆ ಆಪ್ಷನ್ ಬಿ 15%. ಈಗ ಅರೌಂಡ್ 18% ಇದೆ. ಓಕೆನಾ. ಪ್ರೆಸೆಂಟಾಗಿ ಈಗ ಎಷ್ಟಿದೆ ಅಂತಂದರೆ 18% ಇದೆ, 18 ಅಥವಾ 17% ಕೂಡ ಇದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನಮ್ಮ ಒಂದು ಕೃಷಿ ವಲಯದಿಂದ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಅಂದರೆ ಅರೌಂಡ್ ಎಷ್ಟಪ್ಪ ಅಂತಂದರೆ 17-18%. ಅದೇ ಸರ್ವಿಸ್ ಸೆಕ್ಟರ್ ಅಥವಾ ಇಲ್ಲಿ ಕೈಗಾರಿಕಾ ಅಂತ ಸೇವೆ ವಲಯ ಅಂತ ಬರೋದಾದರೆ 63% ಇದೆ. 60+60+% ಇದೆ ಸರ್ವಿಸ್ ಸೆಕ್ಟರಿಂದ, ಅದು ಕೂಡ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಸ್ವಯಂ ಉದ್ಯೋಗಕ್ಕಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತಾರೆ ಮುದ್ರಾ ಯೋಜನೆ. ಇದನ್ನು 2016ರಲ್ಲಿ ಈ ಒಂದು ಮುದ್ರಾ ಯೋಜನೆಯನ್ನು ಶುರು ಮಾಡ್ತಾರೆ ಸ್ವಯಂ ಉದ್ಯೋಗಕ್ಕಾಗಿ. ತುಂಬ ಇಂಪಾರ್ಟೆಂಟ್ ಇದು. ಮತ್ತು ಇಲ್ಲಿ ಸ್ಟಾರ್ಟಪ್ ಇಂಡಿಯಾ ಅಂತಲೂ ಕೂಡ ಇಲ್ಲಿ ಮಾಡ್ತಾರೆ, ಇತ್ತೀಚೆಗೆ ಮಾಡಿದ್ದಾರೆ ಸ್ಟಾರ್ಟಪ್ ಇಂಡಿಯಾ ಅಂತಕ್ಕಂಥದ್ದು. ನೆಕ್ಸ್ಟು ಸ್ಕಿಲ್ ಇಂಡಿಯಾ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಯಾವುದಿಲ್ಲಿ ನೀವೇನು ಮಾಡ್ತೀರಾ ಅಂತ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಿದ ಯೋಜನೆ ಮುದ್ರಾ ಯೋಜನೆ ಅಂತ ಹಾಕಿ ಬಂದುಬಿಡ್ತೀರಾ. ಬಟ್ ಬೇರೆ ಆಪ್ಷನ್ಸ್ ಓದೋದಿಲ್ಲ. ಸ್ಟಾರ್ಟಪ್ ಇಂಡಿಯಾ ಕೂಡ ಸ್ವಯಂ ಉದ್ಯೋಗಕ್ಕಾಗಿ ಮಾಡಿದ್ದಾರೆ, ಸ್ಕಿಲ್ ಇಂಡಿಯಾ ಕೂಡ ಸ್ವಯಂ ಉದ್ಯೋಗಕ್ಕಾಗಿ ಮಾಡಿದ್ದಾರೆ. ಹಾಗಾಗಿ ಮೇಲಿನ ಎಲ್ಲ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರ ಅಳೆಯುವ ಪ್ರಮುಖ ಸೂಚ್ಯಂಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇನ್ಫ್ಲೇಷನನ್ನು ಯಾವ ರೀತಿಯಲ್ಲಿ ಅಳಿತಾರೆ ಅಂತ. ತುಂಬ ಇಂಪಾರ್ಟೆಂಟು ನೋಡಿ. CPI ಗ್ರಾಹಕ ಬೆಲೆ ಸೂಚ್ಯಂಕ, ಸಗಟು ಬೆಲೆ ಸೂಚ್ಯಂಕ, GDP ಡಿಫ್ಲೆಕ್ಟರ್, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಹಣದುಬ್ಬರ ಅಥವಾ ಇನ್ಫ್ಲೇಷನನ್ನು CPIಯಿಂದನೂ ಕೂಡ ಅಳಿತಾರೆ, WPI ಕೂಡ ಬೇಕು, GDP ಡಿಫ್ಲೆಕ್ಟರ್ ಕೂಡ ಬೇಕು. ಹಾಗಾಗಿ ಯಾವುದಪ್ಪ ಅಂತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಮುಂದಿನ ಪ್ರಶ್ನೆ, ಸೌರ ಫಲಕಗಳು ಯಾವ ರೀತಿಯ ಶಕ್ತಿಯನ್ನು ಬಳಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಉಷ್ಣ ಶಕ್ತಿ, ಬೆಳಕು, ವಿದ್ಯುತ್ ಶಕ್ತಿ, ಪರಮಾಣು ಶಕ್ತಿ ಅಂತ ಕೊಟ್ಟಿದ್ದಾರೆ. ಸೌರ ಫಲಕಗಳು ಅಥವಾ ಆಟಾಮಿಕ್ ಯೂನಿಟ್ಸ್ ಅಂತ ಕರೀತಾರೆ. ಈ ಒಂದು ಆಟಾಮಿಕ್ ಯೂನಿಟ್ಸ್ ಏನಿದೆ ಬೆಳಕು ಶಕ್ತಿಯನ್ನು ಇದು ಏನು ಸೌರ ಅಂತ ಅದಲ್ಲ. ಸೌರ ಅಂತ ಅಂದರೆ ಸೂರ್ಯನ ಬೆಳಕುಗಳು, ಸೂರ್ಯನ ಫಲಕಗಳು ಯಾವ ರೀತಿ ಶಕ್ತಿಯನ್ನು ಬಳಸ್ತವೆ ಅಂತಂದರೆ ಬೆಳಕಿನ ಶಕ್ತಿಯನ್ನು ಬಳಸ್ತವೆ, ಅದು ಕೂಡ ಇಂಪಾರ್ಟೆಂಟು. ಉಷ್ಣ ಶಕ್ತಿ ಅಂತಾರೆ ಅಣು ವಿದ್ಯುತ್ ಸ್ಥಾವರಗಳು ಬಳಸ್ತವೆ, ಅದು ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಹಸಿರುಮನೆ ಅನಿಲಗಳಲ್ಲಿ ಪ್ರಮುಖವಾದವುಗಳು ಯಾವ್ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ CO2, CH4, N2O, O3 ಅಂತ ಕೊಟ್ಟಿದ್ದಾರೆ. ಹಸಿರುಮನೆ ಅನಿಲಗಳಲ್ಲಿ ಯಾವುದು ಇದರಲ್ಲಿ ಇಂಪಾರ್ಟೆಂಟ್ ಅಂತ, ಯಾವುದಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಂತಕ್ಕಂಥದ್ದು ಹಸಿರುಮನೆ ಅನಿಲಗಳಿಗೆ ಪ್ರಮುಖವಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾನವನ ರಕ್ತ ಯಾವುದರ ಒಂದು ವಿಧವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮಾನವನ ರಕ್ತ ಅಂತ ಹ್ಯೂಮನ್ ಬ್ಲಡ್ ಮೇಧೋ ಜೀವಕೋಶ, ಸಂಯೋಜಕ ಅಂಗಾಂಶ, ನರಾಂಗಾಂಶ, ಸ್ನಾಯು ಅಂಗಾಂಶ ಅಂತ ಕೊಟ್ಟಿದ್ದಾರೆ. ಮಾನವನ ರಕ್ತ ಏನಿದೆ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಸಂಯೋಜಕ ಅಂಗಾಂಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಯ ಮುಖ್ಯ ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ, ಇಸ್ರೋ ಎಂಬತಕ್ಕಂಥದ್ದು ಬಾಹ್ಯಾಕಾಶ ಸಂಸ್ಥೆಯ ಮುಖ್ಯ ಸಂಸ್ಥೆ ಆಗಿದೆ. ಅದೇ ರೀತಿ ಕೊನೆಯ ಪ್ರಶ್ನೆ, ಆಂಟಿಬಯೋಟಿಕ್ ಔಷಧಗಳು ಯಾವುದರ ವಿರುದ್ಧ ಕೆಲಸ ಮಾಡುತ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಪರಾವಲಂಬಿಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಂಟಿಬಯೋಟಿಕ್ ಇದು ಯಾವುದರ ವಿರುದ್ಧ ಕೆಲಸ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇದಕ್ಕೆಲ್ಲರೂ ಕೂಡ ನಿಮ್ಮ ಒಂದು ಆನ್ಸರನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ತರಗತಿ ಅರ್ಥ ಆಗಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಕೂಡ ಇದೇ ರೀತಿ ತರಗತಿ ಬೇಕು ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮಗೇನಾದರೂ ಕೋರ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಕೂಡ ಹಾಕಿದ್ದೇನೆ. ಟೆಲಿಗ್ರಾಮನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಈ ಎಲ್ಲ PDF ಗಳು ಫ್ರೀಯಾಗಿ ಅಲ್ಲಿ ಸಿಗುವಂಥದ್ದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.